ಗಾನಕೋಗಿಲೆ ಎಸ್ ಜಾನಕಿ ಅಸ್ತಂಗತರಾಗಿದ್ದಾರೆ. ಅಮ್ಮ ವಿಧಿವಶರಾಗಿದ್ದು ನಿನ್ನೆ ಸಂಗೀತ ಸಾಮ್ರಾಜ್ಞಿ ಎಸ್ ಜಾನಕಿ ಇನ್ನು ನೆನಪು ಮಾತ್ರ. ಹಠಾತ್ ಹೃದಯಾಘಾತದಿಂದ ಎಸ್ ಜಾನಕಿ ಅವರು ವಿಧಿವಶರಾದರು. ಇವತ್ತು ಪೊಲೀಸ್ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿದ್ದಾರೆ. ಕಳೆದ ಒಂದು ವಾರದಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ನಿನ್ನೆ ಹೃದಯಾಘಾತಕ್ಕೀಡಾಗಿ ವಿಧಿವಶರಾಗಿದ್ದಾರೆ. ಮೆಲೋಡಿ ಕ್ವೀನ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ. 47,000ಕ್ಕೂ ಅಧಿಕ ಗೀತೆಗಳಿಗೆ ಧ್ವನಿಯಾಗಿ 17 ಭಾಷೆಗಳಲ್ಲಿ ಹಾಡಿದಂತಹ ಕೀರ್ತಿ ಹಿರಿಮೆ ಸಂಗೀತ ಸಾಮ್ರಾಜ್ಞಿ ಗಾನಕೋಗಿಲೆ ಎಸ್ ಜಾನಕಿ ಅವರದ್ದು. ಕನ್ನಡದ ಯುಗಳ ಗೀತೆ ಅಂತಂದರೆ ಅದರಲ್ಲಿ ಎಸ್ ಜಾನಕಿ ಅವರ ಧ್ವನಿ ಇರಲೇಬೇಕು. ಸೊ ಬಹುಶಃ ಆ ತಲೆಮಾರಿನಲ್ಲಿ ಪ್ರತಿ ಚಲನಚಿತ್ರದಲ್ಲೂ ಕೂಡ ಇವರ ಹಾಡು ಇದ್ದೇ ಇರ್ತಿತ್ತು. SPB ಅವರ ಜೊತೆಗಿರಲಿ, PBS ಜೊತೆಗಿರಲಿ, ಎಸ್ ಜಾನಕಿ ಅವರ ಹಾಡನ್ನು ಕೇಳದವರಿಲ್ಲ. ಯಾವುದೇ ರೀತಿಯ ಝೋನ್ನ ಹಾಡುಗಳಿದ್ರೂ ಕೂಡ ಗಾನಕೋಗಿಲೆ ಎಸ್ ಜಾನಕಿ ಅವರ ಧ್ವನಿ ಅದಕ್ಕೆ ಬಹಳ ಸೂಕ್ತವಾಗಿರ್ತಿತ್ತು. 6 ದಶಕ ಕನ್ನಡದ 10,000 ಹಾಡುಗಳು, ಒಟ್ಟಾರೆ 47,000. ರಾಜ್, ವಿಷ್ಣು, ರವಿಚಂದ್ರನ್ ಚಿತ್ರಗಳಿಗೂ ಕೂಡ ಧ್ವನಿಯಾಗಿದ್ರು. ಇನ್ನು ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಬೆಳಗ್ಗೆ 8ರಿಂದ ಸಂಜೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದೆ. ಕಣಿಯನಹುಂಡಿಯ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ. ಜಾನಕಿಯವರ ಮೊಮ್ಮಗಳು ಅಪ್ಸರಾ ಅವರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸುತ್ತಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದ್ದು ಈಗ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಬೆಳಗಿನಿಂದಲೂ ಕೂಡ ಅವರ ಆಪ್ತರು, ಅಭಿಮಾನಿಗಳು ಬರ್ತಲೇ ಇದ್ದಾರೆ. ಗಾನಕೋಗಿಲೆಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. 6 ದಶಕಗಳ ಕಾಲ ತಮ್ಮ ಧ್ವನಿಯಿಂದ ಎಲ್ಲರನ್ನ ಮನಗೆದ್ದ ಗಾನಕೋಗಿಲೆ ಇನ್ನು ನೆನಪು ಮಾತ್ರ. ಆದರೆ ಅವರ ಸ್ವರ, ಅವರ ಗೀತೆ ಅಜರಾಮರ. ಕರುನಾಡ ಕೋಗಿಲೆಯಾಗಿ ಅಸಂಖ್ಯ ಗೀತೆಗಳಿಗೆ ಕನ್ನಡದವರಲ್ಲ ಎಸ್ ಜಾನಕಿಯವರು, ಆದರೆ ಕನ್ನಡದವರೇ ಆಗಿದ್ರು ಅವರ ಗೀತೆಗಳ ಮೂಲಕ. ಜೊತೆಗೆ ಅವರ ವಾಸ ಕೂಡ ಕರುನಾಡಿನಲ್ಲೇ ಇದ್ದದ್ದು ಕನ್ನಡಿಗರೊಂದಿಗೆ, ಕರುನಾಡಿಗೊಂದಿಗೆ ಅವರಿಗಿದ್ದಂತಹ ನಂಟು ಮತ್ತು ಆಪ್ತತೆಯನ್ನು ತೋರಿಸುತ್ತೆ. ಅವರ ಅಂತಿಮ ದರ್ಶನಕ್ಕೆ ಬರ್ತಲೇ ಇದ್ದಾರೆ. ಅಸಂಖ್ಯ ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ, ಎಷ್ಟು ಯುಗ ಕಳೆದರೂ ಅವರ ಧ್ವನಿಗೆ ಅಭಿಮಾನಿಗಳು ಮಾಸೋದಿಲ್ಲ. 17 ಭಾಷೆಗಳಲ್ಲಿ ಅವರು ಹಾಡಿರುವಂಥದ್ದು. ಯಾವ ಭಾಷೆಯಲ್ಲಿ ಹಾಡಿದ್ರೋ ಆ ಭಾಷೆಯವರಾಗಿದ್ರು ಜಾನಕಿಯವರು. This is a great loss, not only to our family but the entire nation. My grandmother lived life on her own terms. That's what shaped her legendary career. So now I will not only remember her voice but her gentle nature, kindness, humility, which will stay with me forever. Thank you so much to the Karnataka state government for giving her the send-off that she deserves. Thank you. Yeah, I'll be doing the
final rituals today. Yes, so that's all. ನಾನು என்னோட டாட்டர் அப்சரா அண்ட் சன் இன் லா கணேஷ் And இது Varsha. பெரிய இழப்பு எல்லாருக்கும். அண்ட் என்னோட பெரிய பொண்ணு வர்ஷா அண்ட் அப்சராவோட அப்பா முரளி கிருஷ்ணா எல்லாருக்கும் அண்ட் உங்களோட குடும்பத்துக்கெலாம் நாங்கள் எப்படி நன்றி சொல்கிறதுன்னு தெரியல. பிகாஸ் ஃபேன்ஸ் அம்மா எப்போவுமே சொல்லுவாங்க, நான் அம்மா தான் கூப்பிடுவேன். ஃபேன்ஸ் தான் அவங்களுக்கு வந்து ஒரு ஜீவன். நாதம் என் ஜீவனேன்னு பாடியிருக்காங்க. ஃபேன்ஸ் தான் அவங்களோட ஜீவன். ஷி லிவ்ட் இன் ஆல் ஆஃப் யூ அண்ட் ஷி வில் கண்டினியூ டு டூ ஸோ. அம்மாவுக்கு இழப்பே கிடையாது, எப்போவுமே இருப்பாங்க. அண்ட் ரொம்ப நன்றி கர்நாடகா கவர்மெண்ட்டுக்கு இந்த பெரிய ஸ்டேட் ஆனர் கொடுக்கறதுக்கு. எல்லாருக்கும் ரொம்ப நன்றி. ಜಾನಕಿಯವರ I think to talk about Nanama is very hard because everybody knows about her legacy, everybody knows about her body of work. I think, as they say, she is Sakshat Saraswati in human form. So, more than that, what really stood out for me always with her was the way she was kind and embracing and immediately accepted everyone into her life with so much love. And you can see that every fan here, everyone you've spoken to, has had a story to tell about her with her. So she lived a life where she was surrounded by, people that she loved, people who loved her more than life itself. And what better life can one lead than that? I think it has been amazing to be in her presence, and I'm sure her presence will continue to resonate all around us in her music. For my generation, future generations, and everybody. So, again, we are happy that we are here in Mysore, where she loved Mysore. She loved the people here. She had fans who loved her here, and we are honoured that we're able to give her a farewell that she deserves. So, thank you.